ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಂಡಿ ಎಮ್ ಎಸ್ ವರ್ಲ್ಡ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೋಗ್ತಾಯಿದ್ದೀನಿ ನಂಜನಗೂಡಿಗೆ. ಬಿಕಾಸ್ ನಮ್ಮ ಚಿಕ್ಕಮ್ಮವ್ರ ಮನೆ ಗೃಹ ಪ್ರವೇಶ ಇದೆ. ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾರೆ. ನಾನಂತೂ 2 ಡೇಸ್ ಬ್ಯಾಕ್ ಹೋಗ್ತಾಯಿದ್ದೀನಿ. ನೀವು ಕೂಡ ನನ್ನ ಜೊತೆ ಟ್ರಾವೆಲ್ ಮಾಡಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಬೆಂಗಳೂರಿಂದ ನಾನೊಬ್ಬಳೇ ಹೊರಟಿದ್ದೆ. ಈವ್ನಿಂಗ್ ಟೈಮು, ನೈಟ್ ಆದರೆ ಹೋಗಿ ಜಾಯ್ನ್ ಆಗ್ಬೋದು ಅಂತ ನಾನೇ ಫಸ್ಟ್ ಹೋಗ್ತಾ ಇದ್ದೀನಿ. ಅಮ್ಮವರೆಲ್ಲ ಅಲ್ಲಿಂದ ಬರ್ತಾರೆ ನಾಳೆ. ಸೊ ಬೆಂಗಳೂರಿಂದ ಮೈಸೂರಿಗೆ ಬಂದು, ಮೈಸೂರಿಂದ ನಂಜನಗೂಡಿಗೆ ನಾನು ಬಂದೆ ಮನೆಗೆ. ಹೇಳು ಮುಂದ್ಕ ಹಾಯ್ ಮಾಡಿ. ಮಾವ ಅಳಿಯಾದೆ ಉಲ್ಟಾ ಅಯ್ಯ ಮಾವದೇನು ಕುಣಿ ಅಳಿಯ ತೋರಿಸಿ ಊರೆಲ್ಲ ನೋಡ ಮಟ್ಟ ಕುಣ್ಕ ಬಂದೆ ನಿಮ್ಮ ನನ್ನ ಕುಡ್ಮೋದಿ. ಬಾಯ್ ಹಾಯ್ ಅನ್ಬೇಕು. ಹಾಯ್ ವೆಲ್ಕಮ್ ಅಲ್ಲ ವೆಲ್ಕಮ್ ಅನಿ. ವೆಲ್ಕಮ್. ಇನ್ನೇನು ಹೇಳ್ಕೊಡು. ಹವರ್ ವೆಲ್ಕಮ್ ಟು ಅವರ್ ವೆಲ್ಕಮ್ ಟು ಅವರ್ ನ್ಯೂ ಹೋಮ್. ನೀವು 10 ಗಂಟೆ ಆಗಿದೆ. ಗೋಬಿ ತಿನ್ನಬೇಕು ಅನಿಸಿದೆ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡಿ, ಅವ್ಳ ಫೇವ್ರೇಟ್ ಸ್ಪಾಟ್ ಅಂತ, ಅದಕ್ಕೆ ಬಂದಿದ್ದೀವಿ. ಮುಚ್ಚೋ ಟೈಮಲ್ಲಿ ಬಂದಿದ್ದೀವಿ. ಏನೋ ಕ್ರೇವಿಂಗ್ಸು, ತಿನ್ಕೊಂಡು ಹೋಗ್ಬೇಕಂತ ಅಷ್ಟೇ. ಆರ್ಟಿಸ್ಟ್ ದೀಪಾಂಟರ್ ಮನೆ ಕಲರ್ ಚೆನ್ನಾಗಿಲ್ಲ. ಮೆಹಂದಿ ಹಾಕೋತಾ ಇದ್ದಾರೆ. ನೆಕ್ಸ್ಟ್ ಡೇ ನಾವು ಬಂದಿದ್ದೆ ಶಾಪಿಂಗ್. ಏನೇನೆಲ್ಲ ಉಳಿದಿತ್ತು ಆ ಶಾಪಿಂಗ್ ಮಾಡಬೇಕಿತ್ತು. ಸೊ ನಾವು ಬಂದ್ವಿ ಮೈಸೂರಿಗೆ. ಶಾಪಿಂಗ್ ಎಲ್ಲ ಡಿಸ್ಕೌಂಟ್ ಕೊಡ್ತಾರೆ ಇವ್ರು ಶಾಪಿಗೆ ಬಂದ್ಬಿಡಿ. ಆಲ್ಮೋಸ್ಟ್ ಇಷ್ಟು ತಗೊಂಡಿದ್ದೀವಿ. ಮತ್ತೆ ಇನ್ನು ಏನೇನೋ ತಗೊಳ್ಳೋದಿಲ್ಲ. ಗುರು ಸ್ವೀಟ್ಸ್. ಮಗ್ಗಿನ ಜಡೆ ಮಾಡ್ತಿದ್ದಾರೆ. ಮೇನ್ ನಮ್ಗೆ ಹಾಕಿರೋ ಮೆಹಂದಿ ಅವಳು, ಇವು ಮೆಹಂದಿ ಹಾಕ್ಸ್ಕೊಂತವಳು. ಈಗ ನಾನು ಆಲ್ರೆಡಿ ಮೆಹಂದಿ ಹಾಕ್ಸ್ಕೊಂಡಿದ್ದೀನಿ. ಇವ್ರ ಹತ್ರ ಬಳಲಿ ಬೆಂಡಾಗಿ ಬಿಡಿದೀವಿ. ಜಾಸ್ತಿ ಇದೆಯಲ್ಲ, ಅದಕ್ಕೇನೋ ಒಂದು ಅರ್ಧ ಅಷ್ಟೇನೆ. ಎಂತ ಚತುರ. ಬುಲ್ಲಿ ಫೇವ್ರೇಟ್ ಕಾಫಿ ಕಾಫಿ. ನನ್ನ ತಮ್ಮಂದು ಬರ್ಡೇ ಇರೋದ್ರಿಂದ ಸೊ ನಂಜನಗೂಡಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಬಂದಿದ್ದು. ಕಸಿನ್ಸ್ ಎಷ್ಟು ಜನ ಬಂದು ಸೆಲೆಬ್ರೇಟ್ ಮಾಡಿಬಿಟ್ಟು ಸುಖವಾಗಿ ಬಾಳು, ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ. ಹಾಯ್ ಗಾಯ್ಸ್, ನಮ್ಮದು ಹೊಸ ಮನೆ ಗೃಹ ಪ್ರವೇಶ ಇದೆ. ಇದಕ್ಕೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಗೊತ್ತಾ. ಮಾತಾಡಿ ಏನಾದ್ರು ಹೇಳಿ. ನಮ್ಮನೇಲಿ ಇದ್ರಿ ಬೇಜಾರಾಯ್ತು ಅಂತ ಹೇಳಿ. ನಮ್ಮನೇಲಿ ಇಷ್ಟು ದಿನ ಇದ್ರು, ಇವಾಗ
ಬೇಜಾರೈತೆ, ಹೊಸ ಮನೆ ಕಳ್ತಾರೆ, ತುಂಬಾ ಖುಷಿ ಐತೆ. ಹಾಯ್ ಗೈಸ್, ನಾವು 12:30 ಬಂದ್ವಿ. ಮೇಲಿಂದ ಒಂದ್ ಕಡೆ ಎಲ್ಲಾನು ತೊಳ್ಕೊಂಡು ಗಲೀಜೆಲ್ಲ ವಾರ್ಡ್ರೋಬು ಎಲ್ಲಾನು ಕ್ಲೀನ್ ಮಾಡಿ ಈಗ ನನ್ನ ಮಕ್ಕಳಿಗೆ ಎಕ್ದಮ್ ಅಂದ್ಬಿಟ್ಟು ನಿಮ್ಮ ಅಪ್ಪ ನಲಿತಾನೆ. ಹೊರಗಡೆ ಹೋಗಿರ್ತೀನಿ. ಗೃಹ ಪ್ರವೇಶ ನಾಳೆ ಇರೋದ್ರಿಂದ, ಸೊ ನಾಳೆ ಅಂದರೆ 1ನೇ ತಾರೀಕು ಮಾರ್ಚ್ ಇರೋದ್ರಿಂದ ಇವತ್ತು ನೈಟೇ ಪೂಜೆಗೆಲ್ಲ ರೆಡಿ ಮಾಡಿದರು. ಅಷ್ಟಲಕ್ಷ್ಮಿಯರ ಪೂಜೆ, ಗಣೇಶ ಹೋಮ ಎಲ್ಲ ಇದ್ದಿದ್ದರಿಂದ 2 ಮನೆ ಗೃಹ ಪ್ರವೇಶ ಒಟ್ಟಿಗೆ ಇರೋದ್ರಿಂದ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ರು. 2 ಮನೆಯೂ ತೋರಿಸ್ತೀವಿ ಬನ್ನಿ. ಯೂಟ್ಯೂಬ್ಗೆ ಹಾಕಿದ್ದೀವಲ್ಲ, ಯೂಟ್ಯೂಬ್. ಏನೆಣ್ಣೆ ಅದೇ ಅದಕ್ಕೆ ಹಾಕಿದ್ರೆ ಇರ್ಲಾ ಇರ್ಲಿ ಬಿಡಿ ಮಾ, ಇವತ್ತು ಕತ್ಲೆ ಮಾಡಬೇಡಿ, ಎಲ್ಲ ಬೆಳಕಾಗಿರ್ಲಿ. ಎಣ್ಣೆ ಪ್ಯಾಕೆಟ್ ಮಾಡಿದ್ವಿ ಅಂದ್ರೆ ಎಲ್ಲಿ ನಾನಿವತ್ತು ವಿಡಿಯೋ ಮಾಡಬೇಕಂದ್ರೆ ಇಲ್ಲೊಬ್ಬ ಇವನೊಬ್ಬ ಕಾರಣ. ಯಾಕಂದರೆ ನಾನು ಏನೇನೋ ಆಗ್ತೀನಿ ಅಂತ ಗೋಲಿದ್ದಾಗ ಇವನೊಂದು ವಿಡಿಯೋ ಕಳಿಸ್ಬಿಟ್ಟು ಅಕ್ಕ ಎಲ್ಲರೂ ಅದೈತೀನಿ ಇದೈತೀನಿ ಅಂದರೆ ಕೊನೆಗೆ ಲಾಸ್ಟಲ್ಲಿ ಯೂಟ್ಯೂಬ್ ಬ್ಲಾಗರ್ ಆಯ್ತೀನಿ ಅಂತ. ಇನ್ನೂ ಆಗಿಲ್ಲ, ಬಟ್ ಆಗ್ತೀನಿ ಅಂತ ಹೇಳ್ಬಿಟ್ಟವನೆ. ನೋಡೋಣ. ಮತ್ತು ನಮ್ಮ ಟ್ರಾವೆಲಿಂಗ್ ಪಾರ್ಟ್ನರ್ ಕೂಡ ಈಗಿಲ್ಲ ಸದ್ಯಕ್ಕೆ. ಮಾತಾಡೋ, ನಾನು ಒಬ್ಬಳೇ ಮಾತಾಡ್ತಿದ್ದೀನಿ. ಏನು ಮಾತಾಡೋದು, ಬ್ಯಾಗ್ ಮರ್ತುಬಿಟ್ಟಿದ್ದೀವಿ. 12:30 ರಾತ್ರಿಯಲ್ಲಿ ಹುಡುಕಿ ಹೋಯ್ತಾ ಇದ್ದೀವಿ. ಮಾತಾಡೋ. ಅಲ್ಲಿ ಗೌರಿ ಬೇರೆ ಬ್ಯಾಗ್ ಎತ್ಕೊಳಕ್ ಹೋದ್ರೆ ಗೌರಿ ಏನಾದ್ರೂ ಮಾತಾಡಿ. ಮೇರಿ ಜಾ ಅಂತ ಸಮೂ ಸರಿಗಮ್ಮಪ್ಪ ಆಡಿಷನ್ ನಡೀತೈತೆ. ಕನ್ನಡ ಸಂಗಡ ಸಮೂ ಪೂಜೆ ಮಾಡ್ತಿದ್ದಾರೆ. ನೋಡ್ರಿ ಗಣಾನಾತ್ವಾನ್ ಗಣಪತಿ ಗುಮಮಾಭವಿ ಕವಿ ಕವೀನಾಪಮಶ್ರಮಶ್ರಂ ಜಯತರಾ 4 9 ಸುತ್ತಿ ನಮ್ಗೇನೋ ಸುತ್ತಿ ಬಿಡಿ ಕೆಳಗೆ ಬೀಳೋರ್ಗು ಸುಸ್ತಾಗಿ. ಒಂದು ವಾರ ಉಪವಾಸ. ಗಣಪಷ್ಟ ಮೇಕೆ ನೋಡ್ತೀಗ ಫೈನಲಿ ಡ್ರೀಮ್ ಹೋಮ್ ಅಂತಲೇ ಹೇಳ್ಬೋದು. ಅವಳಿಗೆ ಅಂಕಲ್ ಹೆಸರಲ್ಲಿ ಬೋರ್ಡ್ ಮಾಡಿಸಿದ್ರು. ಅಂಕಲ್ ನೆನಪಿಗೆ ಮನೆ ಕಟ್ಸಿದ್ರು. ತುಂಬಾ ಖುಷಿ. ಬಾಯ್ ಗೈಸ್ ಬಂದಿದ್ರು. ಯಾಕೆ ಯಾಕೆ ಅಯ್ಯೋ ಶಿವ. ಬಾಯ್ ಮಾಡಿ ಬಾ. ಹೋಗುವಾಗ ಮಾಡ್ತಿದ್ದೀನಿ, ಬಂದಾಗ ವಿಡಿಯೋ ಮಾಡ್ತೀನಿ. ಬಂದಾಗ ಯಾರು ಸಿಕ್ಕಿಲ್ಲ. ಖುಷಿ ನೋಡ್ಬೇಕು ಅನ್ಸುತ್ತೆ. ಬಂದು ಗೈಸ್ ಅಂದ್ಬಿಡು. ಹೊಸ ಮನೆ ಸಾರಿ ಗೈಸ್ ಸಾರಿ ಗೃಹ ಪ್ರವೇಶ ಎಲ್ಲ ಮುಗೀತು. ಸೊ ಎಲ್ಲ ಟಯರ್ಡ್ ಆಗಿದ್ವಿ. ಏನಾದ್ರೂ ತಿನ್ಬೇಕು ಅಂತ ಆಚೆ ಹೋಗ್ತಾ ಇದ್ವಿ. ಬರ್ರಿ ಹೋಗೋಣ.
ಅಯ್ಯೋ ಇವ್ರು ಟಯರ್ಡ್ ಮಾತ್ರ ಕೇಳಬೇಡಿ, ಏನಿಲ್ಲ. ಏನೋ ತಿನ್ನಕ್ಕೆ ಬಂದಿದ್ದೀವಿ, ಗೋಲ್ಗಪ್ಪ. ಗೋಬಿ ಬೇಕು ಗೋಬಿ ಬೇಕು. ಗೋಬಿ ಹುಚ್ಚಿ ಟಯರ್ಡ್ ಆಗಿ ತಿರುಗಿ ಸುತ್ತಿ ಮಾತಾಡಿಸಿ ಎಲ್ಲ ಸಾಕಾಗಿರೋದ್ರಿಂದ ಫುಡ್ ಸ್ಟ್ರೀಟಿಗೆ ಬಂದಿದ್ವಿ. ತಂಪಾಗಿ ಏನಾದ್ರು ತಿನ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ ಒಂದು ರೌಂಡ್ ಹಾಕಿ ಬಂದ್ವಿ. ಗೈಸ್ ಗಿಫ್ಟ್ ಎಲ್ಲ ಇಲ್ಲಿದೆ, ಬನ್ನಿ ಅನ್ಬಾಕ್ಸ್ ಮಾಡೋಣ. ನಮಗೆ ತೋರಿಸು. ಸೊ ಫ್ರೆಂಡ್ಸ್, ಎಷ್ಟು ಗಿಫ್ಟ್ಗಳು ಸಿಕ್ಕೈತೆ ನಮ್ಮ ಅತ್ತೆ ಮನೆ ಗೃಹಪ್ರವೇಶ ಆಗಿ. ಯಾವ ಪ್ರವೇಶ ಹೇಳು? ಗೃಹಪ್ರವೇಶ. ಹೌದು, ಅವಳು ಹೇಳಿರೋದು ಕರೆಕ್ಟು. ಗೃಹಪ್ರವೇಶ ಆಗಿದೆ ಇಲ್ಲಿ. ಓಕೆ ಅನ್ಬಾಕ್ಸ್ ಮಾಡ್ತಿದ್ವಿ. ಓಕೆ ಗೈಸ್, ಅನ್ಬಾಕ್ಸ್ ಮಾಡಿ ಅಂದ್ರೆ ನೋಡಿ ಹೆಂಗ್ ಕಿಚ್ಚಾಡ್ತಾ ಚಿಕ್ಕ ಪಾಪ ರೀತಿ. ಆಗ್ತಾ ಇಲ್ಲ ನನ್ನ ಹತ್ರ. ಹೆವಿ ಟೈರ್. ಬೇಗ ಬೇಗ ಓಪನ್ ಮಾಡಿ ಗೊತ್ತು ಅಂದ್ರೆ ನನ್ನ ಇವಾಗ ಜಾಸ್ತಿ ಹಾಕೋದಿಲ್ಲ ಗೊತ್ತಾ, ಬೇಕು ಅಂತಂದ್ರೆ ನನ್ನ ಹಾಕ್ಬಿಟ್ರೆ ಮಿಲಿಯನ್ಸ್ 1 ಮಿಲಿಯನ್ ಆಗ್ಬಿಡುತ್ತೆ. ಎಲ್ಲರೂ ನೋಡ್ರಿ, ಬಾಕ್ಸ್ ಕವರ್ ನೋಡಿ, ಸಿಕ್ಕಿರೋ ಗಿಫ್ಟ್ ನೋಡ್ರಿ. ಇದು ರಿಯಾಲಿಟಿ ಅಲ್ಲದ್ದು, ರಿಯಲ್ ಅಲ್ಲದ್ದು. ಯಾವ ತರ ಅಳ್ತಿದ್ದಾರೆ ಅಂತ ನೋಡಿ ಪಾಪ ನಮ್ ಸಂಗಿ ಎಷ್ಟು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾಳೆ ಅಂತ. ಅಯ್ಯೋ ತೋರ್ಸಿ ತೋರ್ಸ್ಲೇ. ಏನಿಲ್ಲ, ಏನ್ ಸ್ವೀಟ್ ಬಾಕ್ಸಾ? ದೀಪಾವಳಿ ದೀಪಾವಳಿ ದೀಪಾವಳಿ. ಏನದು? ವೆರಿ ನೈಸ್ ನೈಸ್. ಏಕದಂತಾಯ ವಕ್ರದುಂಡಾಯ. ಆ ರೆಡ್ ಮಾತ್ರ ನಾನ್ ಓಪನ್ ಮಾಡ್ತೀನಿ ಪ್ಲೀಸ್. ಅದಲ್ಲ, ಕೆಳಗಡೆ ಇರು. ಏ ಸಮು, ಏನ್ ಮಾಡ್ತಿದೀಯ ನೀನು? ಇಲ್ಲ ಫ್ಯೂಚರ್ ಇಲ್ಲ, ಮನೇಲಿ ಫ್ರೀ ಆಗಿದ್ದಾಗ ಫಲೂಡ ಮಾಡ್ಕೊಂಡ್ಬಿಡುವೆ ಅಂತ. ಪುಸ್ತಕನೂ ಕೊಟ್ಟವ್ರೆ, ಇದು ಕೊಟ್ಟವ್ರೆ. ಯಾರಂತ ಗೊತ್ತು, ಇಲ್ಲಿ ಜುಟ್ಟಕ್ಕ ಬಂದಿದ್ನಲ್ಲ ಅವನು. ಯಾರು ನೇಮ್ ಯಾರು ನೋಡಲ್ಲ. ಕೊಡು ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡ್ತೀನಿ. ವಾವ್, ಎಲ್ಲಕ್ಕಿಂತ ದೊಡ್ಡ ಎಲ್ಲ ನನ್ನ ವಿಡಿಯೋ ಮಾಡಿ ಎಲ್ಲಕ್ಕಿಂತ ದೊಡ್ಡ ಅನ್ಬಾಕ್ಸ್ ಮಾಡ್ತಾ ಇದ್ದೀರಿ. ಕುಮಾರ್ ಮೈಸೂರು ನೋಡಿ ಕುಮಾರ್ ಅಲ್ಲ, ಕುಮಾರಿ. ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿದ್ರೆ ಗಲೀಜಾಗಿ ಅನ್ಪ್ಯಾಕ್ ಮಾಡ್ತಾ ಇದೀವಿ. ಪಂಚಮುಖಿ ಆಂಜನೇಯ. ಅಲ್ಲಿಡ್ಬೋದು. ಇಲ್ಲ ಇಲ್ಲಿ ನಂದು. ನೀವು ಇದು ನೋಡಿಲ್ಲ ನೋಡಿ, ಖುಷಿ ಆಗ್ತಿದೆ. ಲುಕ್ ವೈಸ್ ಗುಡ್, ಚೆನ್ನಾಗಿದೆ ಅಲ್ವಾ? ಒಂಥರ ಸ್ಪ್ಯಾನಿಷ್ ಇದೆ. ಎಲ್ರೂ ಹೊಸ ಮನೆಗೆ ರಾಧಾಕೃಷ್ಣ. ಎಲ್ಲಿ ತೋರ್ಸು.
ಹಾಯ್ ಗಣೇಶ ಒಂದು ಬುಕ್ಸ್ ಕೊಟ್ಟಲ್ಲ ಎಷ್ಟು ಅಂತ ಆಗತಿ ಒಂದು ಚೆನ್ನಾಗಿರೋದೆಲ್ಲ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿ. ಇಲ್ಲ ಕಾಲ್ ಬಿದ್ದಿದೆ ತಗೋ ಮಾತಾಡ್ತೀಯಾ ಕೊಟ್ಟೆ ಇದು ಹೊಂಟೋದ ಬಿದ್ಕೊಂಡೆ ಇಲ್ಲಿ ಎಲ್ಲಿ ತೋರಿಸು, ಫ್ರಂಟ್ ಕ್ಯಾಮ್ರಾ ತೋರಿಸು. ನಾನು ಕಡೆ ಹೋಗೋಣ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ. ಓಕೆನಾ? ವಾರ್ಡ್ರೋಬ್ ಇದೆ, ಮಿರರ್ ಬರುತ್ತೆ, ಇನ್ನು ಹಾಕ್ಸಿಲ್ಲ. ಡ್ರೆಸ್ಸಿಂಗ್ ಟೇಬಲ್, ಡ್ರಾಯರ್, ನಿಮ್ಮ ಅಮ್ಮ ಮೈಂಡ್ ವೈಸ್ ಅರ್ಥ ಆಯ್ತು. ಇದು ಏನು ದೊಡ್ಡ ಲೂಸ್ ಥರ ಇದೆ. ಇಲ್ಲಿ ಬಂದು ಡ್ರೆಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್. ಡಿವೈನ್ ಸೆಷನ್ ಕಾಸು ಕೊಡ್ಲಿಲ್ಲ. ಡ್ರೆಸ್ಸು ಇದು ಏನು ದೇವ್ರ ಮನೆ. ಕಿಚನ್ ನನಗೆ ಕಿಚನ್ ಕಿಚನ್ ಸ್ವೀಟ್ ತಿನ್ನಲ್ಲ, ಸರ್ ತಿಂತೀನಿ. ಓಕೆನಾ? ನೋಡಿ ಕಿಚನ್ ಇದೆ. ಒಂದ್ಸತಿ ಬಂದಾದ್ಮೇಲೆ ಒಂದ್ಸತಿ ಮನೆಗೆ ಬಂದಾಗ ತೋರಿಸ್ತೀನಿ. ಓಕೆ ಗೈಸ್? ಓಕೆ ಥ್ಯಾಂಕ್ ಯು. ಮೇಲೇನೂ ಇದೆ ಬಟ್ ಈಗ ತೋರ್ಸೋಕ್ಕಾಗಲ್ಲ, ಅವರೆಲ್ಲ ಹೋಗ್ತಿದ್ದಾರೆ. ಬಂದ್ಬಿಟ್ಟು ತೋರಿಸಿದೆ. ಎಲ್ಲರೂ ಹೋದ್ರು, ನಾವು 3 ಜನ ಮಾತ್ರ ಉಳ್ಕೊಂಡ್ವಿ. ಸಖತ್ ಟಯರ್ಡ್ ಆಗಿತ್ತು ಗಾಯ್ಸ್. ಎಷ್ಟು ನಿದ್ದೆ ಮಾಡಿದ್ರು ಸಾಕಾಗಲ್ಲ, ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿತ್ತು. ಇವಳು ನೋಡಿ ಟೆಂಪಲ್ಗೆ ಹೋಗೋಣ ಅಂದ್ಲು. ಸೊ ಸ್ಯಾರಿ ಹಾಕ್ಕೊತಾ ಇದ್ದಾಳೆ. ಒಂದು ರೌಂಡ್ ಟೆಂಪಲ್ ಹೋಗ್ಬರೋಣ ಅಂದ್ಬಿಟ್ಟು ನಂಜನಗೂಡೇಶ್ವರ ಟೆಂಪಲ್ಗೆ ಹೋಗಿ ಬಂದು ಒಂದು ಬರ್ಡೇ ಇತ್ತು, ಹಾಗೆ ಸೆಲೆಬ್ರೇಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವು ಚಾರು ಗೈಸ್ ಶಾಪಿಂಗು ಎಲ್ಲ ಮುಗೀತು, ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಹಾಗೆ ಕ್ಯಾಶ್ ಏನೇನು ಬಂದಿದೆ ಎಲ್ಲ ಚೆಕ್ ಮಾಡಿಬಿಟ್ಟು ನೈಟ್ ರೆಸ್ಟ್ ಮಾಡಿ ಮಾರ್ನಿಂಗ್ ಬೆಂಗಳೂರು ಕಡೆ ನಾವು ಹೊರಟ್ವಿ. ಅರ್ಲಿ ಮಾರ್ನಿಂಗ್ 4:30ಗೆ 3 ಜನ ಹುಡುಗಿರು ಊರು ಬಿಟ್ಬಿಟ್ವಿ.